ನನ್ನ ಹೆಸರು ಕೌಶಿಕ್ ಗೌಡ್ರು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ರಾಮನಗರ ಜಂಟಿ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪಾ ಇದು ಪ್ಲಾಸ್ಟಿಕ್ ವಿಚಾರ ಅಂತಂದ್ರೆ, ಇವತ್ತು ರಾಮನಗರ ಡಿಸ್ಟಿಕ್ ಅಲ್ಲಿ ನಡೀತಕ್ಕಂತ ಮೊನ್ನೆ ಈ ಸಿಚುವೇಶನ್ ಏನಪ್ಪಾ ಅಂದ್ರೆ, ಪ್ಲಾಸ್ಟಿಕ್ ಅಂಗಡಿ ಮುಂಗಟ್ಟುಗಳ ಹತ್ರ ಹೋಗಿ ಪ್ಲಾಸ್ಟಿಕ್ ಕವರ್ ನ ಹಿಡಿತೀನಿ ಅಂತ ಹೇಳಿ ಫೈನ್ ಇಸ್ಕೊಂಡು ಮತ್ತೆ ಪ್ಲಾಸ್ಟಿಕ್ ಕವರ್ ನ ಎತ್ಕೊ ಬರುವಂತ ಸಂದರ್ಭಗಳಿದೆ. ಈ ತರ ಇದನ್ನು ಪ್ಲಾಸ್ಟಿಕ್ ಕವರ್, ಈ ಪ್ಲಾಸ್ಟಿಕ್ ಅವರು ಪಾಪ ಎಲ್ಲ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡತಕ್ಕಂತ ಕೂಲಿ ಕಾರ್ಮಿಕರ ಹತ್ರ ಹೋಗಿ ಪ್ಲಾಸ್ಟಿಕ್ ಕವರ್ ನ ನಗರಸಭೆ ಹೋಗಿ ಇಸ್ಕೊ ಬರೋದೊಂದೇ ಅಲ್ಲ, ಜೊತೆಗೆ ಇವತ್ತು ಸರ್ಕಾರ ಏನಪ್ಪಾ ಮಾಡ್ಬೇಕು ಅಂದ್ರೆ, ಇದು ಕುರ್ಕುರೆ ಪ್ಯಾಕೆಟ್, ಇದು ಪ್ಲಾಸ್ಟಿಕ್, ಇದು ಕುರ್ಕುರೆ ಪ್ಲಾಸ್ಟಿಕ್ ಅಲ್ವಾ. ಈ ಪ್ಲಾಸ್ಟಿಕ್ ಕವರ್ ನ ಸರ್ಕಾರ ಟೋಟಲ್ ಆಗಿ ಬ್ಯಾನ್ ಮಾಡ್ಬೇಕು. ಇವತ್ತು ಬರೀ ಕೇವಲ ಒಂದು ಅಂಗಡಿ ಮುಂಗಟ್ಟ ಹತ್ರ ಹೋಗಿ ಬರೀ ಪ್ಲಾಸ್ಟಿಕ್ ಕವರ್ ಇದೊಂದೇ ಮಾತ್ರ ಇಟ್ಕೊಂಡು ಹೋದ್ರೆ ಅದು ಪ್ಲಾಸ್ಟಿಕ್ ಅನ್ಸಲ್ಲ, ಬ್ಯಾನ್ ಮಾಡದೆ ತರ ಅಂತ ಅನ್ಸಲ್ಲ. ಸೊ ಟೋಟಲ್ ಗೆ ಸರ್ಕಾರ ಏನ್ ಮಾಡ್ಬೇಕು, ಪ್ಲಾಸ್ಟಿಕ್ ಅಂತ ಅಂದ್ಮೇಲೆ ಮೇನ್ ಮ್ಯಾನುಫ್ಯಾಕ್ಚರ್ ಫೀಲ್ಡೇ ಬ್ಯಾನ್ ಮಾಡ್ಬೇಕು. ಇವತ್ತು ಹೋಗಿ ರಾಮನಗರ ಡಿಸ್ಟಿಕ್ ಅಲ್ಲಿ ಮೊನ್ನೆ ನಡೀತಕ್ಕಂಥ ಇನ್ಸಿಡೆನ್ಸ್ ಏನಪ್ಪಾ ಅಂದ್ರೆ, ಬರೀ ಹೋಗಿ ಬಾಟ್ಲ್ ಎತ್ಕೊ ಬರೋದು, ಪ್ಲಾಸ್ಟಿಕ್ ಕವರ್ ಹಿಡಿಯೋದು ಅದೊಂದೇ ಅಲ್ಲ, ಎಲ್ಲಾ ಟೋಟಲ್ ಆಗಿ ಬ್ಯಾನ್ ಮಾಡ್ಬೇಕು. ಮತ್ತೆ ಇದನ್ನು ಪ್ಲಾಸ್ಟಿಕ್ ಕುರ್ಕುರೆ ಇದನ್ನು ಸಹ ಸರ್ಕಾರ ಬ್ಯಾನ್ ಮಾಡ್ಬೇಕು. ಇದನ್ನು ಗ್ಲಾಸ್, ಇದು ಪ್ಲಾಸ್ಟಿಕ್ ಇಂದಾನೆ ಅಲ್ವಾ ಮ್ಯಾನುಫ್ಯಾಕ್ಚರ್ ಮಾಡೋದು. ಇದನ್ನ ಯಾಕಿನ್ನ ರನ್ನಬಲ್ ಇದೆ, ಯಾಕಿನ್ನ ಬ್ಯಾನ್ ಮಾಡ್ಲಿಲ್ಲ, ಇದನ್ನು ಸಹ ಬ್ಯಾನ್ ಮಾಡ್ಬೇಕು ಸರ್ಕಾರ. ಬಾಟ್ಲು ಇದು ಪ್ಲಾಸ್ಟಿಕ್, ಬರೀ ಕವರ್ ಒಂದೇ ಅಲ್ಲ, ಇದು ಪ್ಲಾಸ್ಟಿಕ್, ಇದನ್ನು ಸಹ ಸರ್ಕಾರ ಬ್ಯಾನ್ ಮಾಡ್ಲೇಬೇಕಲ್ವಾ ಪ್ಲಾಸ್ಟಿಕ್ ಅಂತ ಬಂದ್ಮೇಲೆ. ಮತ್ತೆ ಬಿಸ್ಕೆಟ್ ಪ್ಲಾಸ್ಟಿಕ್, ಗುಡ್ಡೆ ಬಿಸ್ಕೆಟ್ ಇದು ಪ್ಲಾಸ್ಟಿಕ್ ಇಂದಾನೆ ಪ್ಯಾಕಪ್ ಮಾಡೋದು, ಇದನ್ನು ಸಹ ಸರ್ಕಾರ ಬ್ಯಾನ್ ಮಾಡ್ಬೇಕು ಹಂಗ್ ಲೆಕ್ಕಾಚಾರದಲ್ಲಿ ಹೋದ್ರೆ. ನೆಕ್ಸ್ಟ್ ಇಷ್ಟೆಲ್ಲಾ ಇಟ್ಕೊಂಡು ಪ್ಲಾಸ್ಟಿಕ್ ನ ಬ್ಯಾನ್ ಮಾಡ್ದೇನೆ ಹೋಗಿ ಪಾಪ ಬಡವರು ಒಂದ್ ಪ್ಯಾಕೆಟ್ ಎರಡು ಪ್ಯಾಕೆಟ್ ತಗೊಂಡಿರ್ತಕ್ಕಂಥ ಜಾಗಕ್ಕೆ ಹೋಗಿ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತೀನಿ, ಇವತ್ತು ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತೀವಿ, ನೋಟಿಸ್ ಇಶ್ಯೂ ಮಾಡಿರಲ್ಲ, ಒಂದೇನಿಲ್ಲ, ಏಕಾಏಕಿ ದಾಳಿ ಮಾಡಿದ್ರೆ ಅವರು ಪಾಪ ಒಂದ್ 100 ರೂಪಾಯಿನ 200 ರೂಪಾಯಿನ ಕೊಟ್ಟು ತಗೊಂಡಿರ್ತಾರೆ. ಅದನ್ನ ನೀವು ಇಸ್ಕೊಂಡು ಅದೆಲ್ಲಿ ಬಿಸಾಕ್ತಿರೋ, ಅದ್ರ ಜೊತೆ ಫೈನ್ ಬೇರೆ ಬರುತ್ತೆ. ಒಂದ್ ಹೊತ್ತಿಗೆ ಊಟಕ್ಕೆ ಇಲ್ದೇನೆ ವ್ಯಾಪಾರ ಮಾಡ್ತಿರ್ತಾರೆ, ಮಾರ್ಕೆಟ್ಗಳಲ್ಲಾಗ್ಲಿ ಫುಟ್ಪಾತ್ಗಳಲ್ಲಾಗ್ಲಿ ತಳ್ಳೋ ಗಾಡಿಗಳಲ್ಲಾಗ್ಲಿ, ಅವ್ರ ಹತ್ರ ಹೋಗಿ ನಿಮ್ಮ ದರ್ಭಗಳನ್ನ ತೋರಿಸ್ತೀರಿ. ಅದ್ರ ಬದಲು ಇವತ್ತೇನು ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತೀನಿ ಅಂತೀರಿ, ಅದೆಲ್ಲ ಇಂಪಾರ್ಟೆಂಟ್. ಇವತ್ತು ಸರ್ಕಾರ ಪ್ರತಿ ಒಂದು ಕವರ್, ಈಗ ಪ್ರತಿ ಒಂದು ಚೀಲ, ಏನು ಅಕ್ಕಿ ಚೀಲನು ಪ್ಲಾಸ್ಟಿಕ್, ನಾನು ಹೇಳೋ ಪ್ರಕಾರ ಅಕ್ಕಿ ಚೀಲದಿಂದ ಪ್ಲಾಸ್ಟಿಕ್ ಅಲ್ಲೇ ಬರ್ತದೆ. ಮತ್ತೆ ಗುಡ್ಡೆ ಬಿಸ್ಕೆಟ್ ಪ್ಲಾಸ್ಟಿಕ್, ಕುರ್ಕುರೆ ಪ್ಲಾಸ್ಟಿಕ್, ಕುಡಿಯೋ ವಾಟರ್ ಬಾಟ್ಲುಗೂ ಪ್ಲಾಸ್ಟಿಕ್, ಎಲ್ಲಾ ಪ್ಲಾಸ್ಟಿಕ್. ಟೋಟಲಿ ಹಂಗ್ ಲೆಕ್ಕಾಚಾರದಲ್ಲಿ ಟೋಟಲಿ ಪ್ಲಾಸ್ಟಿಕ್ ಇಂದಾನೇ ಮ್ಯಾನುಫ್ಯಾಕ್ಚರ್, ಪ್ಲಾಸ್ಟಿಕ್ ಇಲ್ದಾನೆ ಆಗಲ್ಲ. ಈ ಹೋಟ್ಲುಗಳಿಗೆ ಹೋದ್ರೆ ಸಾಂಬಾರ್ ಕಟ್ತಾರೆ, ಸಾಂಬಾರನ್ನು ಸಹ ಪ್ಲಾಸ್ಟಿಕ್ ಅಲ್ಲೇ ಕಟ್ಟುದು, ಅವ್ರೇನು ಇದರಿಂದ ಕಟ್ಟಲ್ಲ. ಬಟ್ ಹಾಗಾಗಿ ನೀವು ಲೆಕ್ಕಾಚಾರ ಏನ್ ಮಾಡ್ಬೇಕು, ಸರ್ಕಾರ ಇದನ್ನ ಬ್ಯಾನ್ ಮಾಡಿ, ಆಮೇಲೆ ಬಡವ್ರ ಹತ್ರ ಹೋಗಿ ನಗರಸಭೆಯವರು ಬಡವ್ರಗಳ ಹತ್ರ ಹೋಗಿ ಬ್ಯಾನ್ ಕವರ್ಗಳು ಕಿತ್ಕೊಬರೋದು, ಫೈನ್ ಹಾಕುದ್ ಬಿಡಿ. ಪಾಪ ಅವರು ಹೊಟ್ಟೆಪಾಡಿಗೆ ಜೀವನ ಮಾಡ್ತಿರೋದು. ಬಟ್ ಹಾಗಾಗಿ ನೀವ್ ಹಿಂಗೆ ಲೆಕ್ಕಾಚಾರಲ್ಲೂ ಇದನ್ನೆಲ್ಲ ಬ್ಯಾನ್ ಮಾಡ್ಲೇಬೇಕು ಪ್ಲಾಸ್ಟಿಕ್ ಕವರ್. ಅದನ್ನೇ ನೀವು ಮ್ಯಾನುಫ್ಯಾಕ್ಚರ್ ಆಗಿ ಬಿಟ್ಬಿಟ್ಟು ಇವತ್ತು ಮೇನ್ ಫ್ಯಾಕ್ಟ್ರಿಗಳನ್ನ ಬಿಟ್ಬಿಟ್ಟಿದಿರಿ, ಮೇನ್ ಮಾಡ್ಕೊಳ್ಳಿ ಹೆಂಗಾರ ಹೋಗ್ಲಿ ಅಂತ. ಅದನ್ನೇ ನೀವು ಪ್ಯಾಕೇಜ್ ಇಟ್ಟು ಕವರಿಂಗ್ ಪ್ಯಾಕ್ ಮಾಡ್ಲಿಲ್ಲ. ಅದ್ರ ಪದ ಹೋಗಿ ಬಂದೆ ಬಡವ್ರ ಹತ್ರ ಅಂಗಡಿಗಳಿಗೆ ಹೋಗೋದು, ಬೇಕರಿಗೆ ಹೋಗೋದು, ವ್ಯಾಪಾರದರ್ಶರಿಗೆ ಹೋಗೋದು, ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತೀನಿ ಅಂದ್ರೆ ಹೋಗಿ ಕಿತ್ಕೊಳ್ಳೋದು, ಫೈನ್ ಹಾಕೋದು, 500,000 ಫೈನ್. ಯಾವ್ದಿದು ಲೆಕ್ಕಾಚಾರ? ಹಿಂಗೆಲ್ಲ ದಯವಿಟ್ಟು ಈ ಸರ್ಕಾರ ಇವತ್ತೇನು ಕ್ರಮ ಏನ್ ಕೈಗೊಂಡಿದ್ದೀರಿ, ಇದೇ ಕ್ರಮವಾಗಿ ಇವತ್ತು ಪ್ಲಾಸ್ಟಿಕ್ ಕವರ್ ಅನ್ನೋದೇ ಬ್ಯಾನ್ ಮಾಡ್ತಿದ್ದೆ. ಟೋಟಲ್ ಎಂಟೈರ್ ಕರ್ನಾಟಕದಲ್ಲಿ ಏನು ಪ್ಲಾಸ್ಟಿಕ್ ಅನ್ನೋದು ಬರ್ತಿದೆ ಅದನ್ನೇ ಬ್ಯಾನ್ ಮಾಡ್ಬೇಕು ನೀವು ಹಂಗ್ ಲೆಕ್ಕಾಚಾರದಲ್ಲಿ ಹೋದ್ರೆ. ಹಾಗಾಗಿ ಇನ್ನು ಮುಂದೆ ಇವತ್ತೇನು ಒಂದು ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತೀನಿ ಅಂದ್ರೂ ನೋಟಿಸ್ ಇಶ್ಯೂ ಮಾಡ್ಬೇಕು ಸರ್ಕಾರ. ನೋಟಿಸ್ ಇಶ್ಯೂ ಮಾಡಿ ಮೊದ್ಲಾಗಿ ಅವ್ರಿಗೆ ಏನು ನೆಕ್ಸ್ಟ್ ಏನಾದ್ರು ನೋಟಿಸ್ ಇಶ್ಯೂ ಮಾಡಿ ಬೇಕಾದ್ರೆ ಬ್ಯಾನ್ ಮಾಡಿ, ಬೇಡ ಅದ್ರ ಮಿತಿ ನೋಟಿಸ್ ಇಲ್ದೇನೆ ಏಕಾಏಕಿ ಬಂದು ದಾಳಿ ಮಾಡೋದು ಮತ್ತೆ ಬಡವ್ರ ಮೇಲೆ ದೌರ್ಜನ್ಯ ತೋರಿಸಿದ್ರೆ ಅದು ನಾವು ಒಪ್ಪುವಂತದಲ್ಲ. ಹಾಗಾಗಿ ಈ ಮೂಲಕ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತೀರಾ, ಪೂರ್ತಿ ಟೋಟಲ್ ಆಗಿ ಬ್ಯಾನ್ ಮಾಡ್ಬೇಕಾಗುತ್ತೆ ಆ ಲೆಕ್ಕಾಚಾರದಲ್ಲಿ ಹೋದ್ರೆ. ಹಾಗಾಗಿ ನಿಮ್ ಮೂಲಕ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ. ಮತ್ತೆ ನನ್ನ ಹೆಸರು ಶ್ರೀಕಾಂತ್, ಆಮ್ ಆದ್ಮಿ ಪಾರ್ಟಿ ಸಂಘಟನಾ ಕಾರ್ಯದರ್ಶಿಯಾಗಿ ಚನ್ನಪಟ್ಟಣದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಬಟ್ ಇವಾಗ ನಮ್ಮ ಕೌಶಿಕ್ ಗೌಡ್ರು ಜಂಟಿ ಕಾರ್ಯದರ್ಶಿ ರಾಮನಗರ ಜಿಲ್ಲೆಯವರು, ಅವರು ಹೇಳ್ದಂತ ಮಾತು ಇವಾಗ ಇಡೀ ಕರ್ನಾಟಕದಲ್ಲಿ ನಿಜವಾಗಿರುವಂತದ್ದು. ನಮ್ಮ ಸರ್ಕಾರ ಏನಿದೆ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇರೋದೇನಂದ್ರೆ, ಟೋಟಲ್ ಎಂಟರ್ ಏನಿದೆ ಅದನ್ನ ಪ್ಲಾಸ್ಟಿಕ್ ಫಸ್ಟ್ ಬ್ಯಾನ್ ಮಾಡಿ, ಫಸ್ಟ್ ನೋಟಿಸ್ ಎಲ್ಲರಿಗೂ ಕೊಡಿ. ಮೇನ್ ಕಂಪನಿಗಳು ಏನಿದೆ ಕಂಪನಿಗಳು ನೋಟಿಸ್ ಕೊಟ್ಟು ಕಂಪನಿಗಳನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ.